ಅಜಿತ್ ಅಗರ್ಕರ್ ಔಟ್ ಗುರು. ಅಜಿತ್ ಅಗರ್ಕರ್ ಅವ್ರನ್ನ ತೆಗೆದುಬಿಟ್ಟು ಈಗ ಅವರ ಜಾಗಕ್ಕೆ ರವಿ ಶಾಸ್ತ್ರಿ ಅವ್ರನ್ನ ತರಬೇಕು ಅಂತ ಬಿಸಿಸಿಐ ಪ್ಲಾನ್ ಮಾಡ್ತಾ ಇದೆ. ಈ ಪ್ಲಾನ್ ಬಗ್ಗೆ ಪೂರ್ತಿ ತಿಳ್ಕೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಈ ಬಿಗ್ ಅಪ್ಡೇಟ್ ಏನಿದೆ, ಈ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಿದೆ, ಇದನ್ನ ಪೂರ್ತಿಯಾಗಿ ತಿಳ್ಕೋಣ. ಮೊದಲಿಗೆ ಅಜಿತ್ ಅಗರ್ಕರ್ ಅವರ ಸಾಧನೆ ನೋಡಿದ್ರೆ ಇಂಡಿಯನ್ ಟೀಮ್ ಅಲ್ಲಿ ಚೆನ್ನಾಗೇ ಮಾಡಿದ್ದಾರೆ. ಏನಿಲ್ಲ ಅಂದ್ರೂ ಕೂಡ ಅವ್ರ ಸೆಲೆಕ್ಟ್ ಮಾಡಿರೋ ಟೀಮ್ ಅಲ್ಲಿ ಒಂದು ಏಷ್ಯಾ ಕಪ್ ನ ಗೆದ್ದಿದ್ದಾರೆ, ಒಂದು ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿದ್ದಾರೆ, ಮತ್ತು ಅದೇ ರೀತಿ ಒಂದು T20 ವರ್ಲ್ಡ್ ಕಪ್ ಕೂಡ ಗೆದ್ದಿದ್ದಾರೆ ಅವರು ಮಾಡಿರುವಂತಹ ಸೆಲೆಕ್ಟ್ ಟೀಮ್ ಅಲ್ಲಿ. ಮತ್ತು ಆದ್ರೂ ಕೂಡ ಅವ್ರನ್ನ ಏನಕ್ಕೆ ಕೈ ಬಿಡ್ಬೇಕು ಅಂತ ಇದಾರೆ ಅಂದ್ರೆ, ಇವರು ಒಂಥರ ಟೀಮ್ ನ ಸೆಲೆಕ್ಟ್ ಮಾಡೋದ್ರಲ್ಲಿ ಒಂದು ಈ ಪ್ಲೇಯರ್ಸ್ ಬೇಕು, ಇದೇ ಪ್ಲೇಯರ್ಸ್ ಬೇಕು, ಒಂಥರ ಏನಪ್ಪಾ ಇವ್ರಿಗೆ ಇದು ಅನ್ನೋ ರೀತಿ ಒಂದು ಪ್ರಭಾವನ ತೋರ್ತಾ ಇದಾರೆ. ಒಬ್ಬ ಪ್ಲೇಯರ್ ಗೆ ಬೆಂಬಲನ್ನ ಜಾಸ್ತಿ ಕೊಡ್ತಾ ಇದಾರೆ. ಒಬ್ಬ ಪ್ಲೇಯರ್ ಚೆನ್ನಾಗಿ ಆಡದೇ ಇದ್ರು ಕೂಡ ಆ ಪ್ಲೇಯರ್ ನ ಟೀಮ್ ಅಲ್ಲಿ ಇಡ್ತಾ ಇರೋದಾಗಿರ್ಬೋದು, ಮತ್ತೊಬ್ಬ ಪ್ಲೇಯರ್ ಚೆನ್ನಾಗಿ ಆಡಿದ್ರು ಕೂಡ ಟೀಮ್ ಇಂದ ಅವ್ರನ್ನ ತೆಗಿತಾ ಇರೋದಾಗಿರ್ಬೋದು, ಇದೆಲ್ಲ ನಡೀತಾ ಇದೆ. ಅದರಿಂದ ಇವ್ರನ್ನ ರಿಮೂವ್ ಮಾಡಬೇಕು ಅನ್ನೋ ನ್ಯೂಸ್ ಕೂಡ ಹರಿದಾಡ್ತಾ ಇದೆ. ಯಾವ ಪ್ಲೇಯರ್ಸ್ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. ಈಗ ಹರ್ಷಿತ್ ರಾಣ್ ಅವರು ಇಂಜುರಿ ಆದ್ರು, 5 ತಿಂಗಳು ಕ್ರಿಕೆಟ್ ಆಡಿರಲಿಲ್ಲ, ಡೈರೆಕ್ಟ್ ಆಗಿ ಅವ್ರನ್ನ ಟೀಮ್ ಕರ್ಕೊಂಡ್ಬಂದು ಆಡಿಸಿದ್ರು. ಅದೇ ರಜತ್ ಪತಿದಾರ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ರಸಿಕ್ ಸಲಾಮ್ದಾರ್, ಅನ್ಸುಲ್ ಕಾಂಬೋಜ್, ಇನ್ನು ಎಷ್ಟು ಪ್ಲೇಯರ್ಸ್ ಹೆಸರು ಹೋದ್ರು ಕೂಡ ನಿಲ್ಲಲ್ಲ, ಅಷ್ಟು ಪ್ಲೇಯರ್ಸ್ ಗಳೆಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಮತ್ತು ಮೊಹಮ್ಮದ್ ಶಮೀರ್ಗೆ ಇಂಜುರಿ ಆಯ್ತು, ಮತ್ತು ಅವ್ರು ಡೊಮೆಸ್ಟಿಕ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಟ್ರು, ಆದ್ರೂ ಕೂಡ ಅವ್ರನ್ನ ಟೀಮ್ ಗೆ ಕರ್ಕೊಂಡ್ ಬರ್ತಾ ಇಲ್ಲ. ಇದೆಲ್ಲ ಒಂಥರ ಅಜಿತ್ ಅಗರ್ಕರ್ ಅವರ ಮೈಂಡ್ ಗೇಮ್ ಅಂತ ಹೇಳ್ತಾ ಇದಾರೆ. ಅದರಿಂದ ಎಲ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಟೆಸ್ಟ್ ನ ಮಾಡ್ತಾ ಇದಾರೆ. ಅಜಿತ್ ಅಗರ್ಕರ್ ಅವ್ರನ್ನ ತೆಗ್ದಾಕಿ, ಚೀಫ್ ಸೆಲೆಕ್ಟರ್ ಇಂದ ಅಜಿತ್ ಅಗರ್ಕರ್ ಅವ್ರನ್ನ ತೆಗ್ದಾಕಿ ಅಂತ. ಅದೇ ರೀತಿ ಒಂದು ರೂಮರ್ ಕೂಡ ಬಂದಿದೆ. ಈ ರೂಮರ್ ಏನಪ್ಪಾ ಅಂದ್ರೆ, ಅಜಿತ್ ಅಗರ್ಕರ್ ಅವ್ರನ್ನ ಚೀಫ್ ಸೆಲೆಕ್ಟರ್ ಇಂದ ತೆಗ್ದಾಕ್ಬಿಟ್ಟು ಅವರ ಜಾಗಕ್ಕೆ ರವಿ ಶಾಸ್ತ್ರಿ ಅವ್ರನ್ನ ತರಬೇಕು ಅಂತ. ಹೌದು ಗುರು, ರವಿ ಶಾಸ್ತ್ರಿ ಅವ್ರನ್ನ ತಂದ್ರಂತೂ ಒಳ್ಳೆ ಸೆಲೆಕ್ಟರ್ ಆಗಿರ್ತಾರೆ ಇವರು. ನೋಡಿದೀವಿ ಇವರು ಕೋಚ್ ಆಗಿದ ಕೂಡ ಇಂಡಿಯನ್ ಟೀಮ್ ಯಾವ ರೀತಿ ಡಾಮಿನೇಟ್ ಮಾಡ್ತು ಅಂತ ಆಲ್ ಫಾರ್ಮೆಟ್ ಅಲ್ಲಿ. ಇಂಡಿಯನ್ ಇನ್ನು ಟೆಸ್ಟ್ ಹೋದ್ರೆ ಇಂಡಿಯನ್ ಟೀಮ್ ಟೆಸ್ಟ್ ಅಲ್ಲಿ ಇವರ ಕೋಚಿಂಗ್ ಅವಧಿಯಲ್ಲಿ, ರವಿ ಶಾಸ್ತ್ರಿ ಅವರ ಕೋಚಿಂಗ್ ಅವಧಿಯಲ್ಲಿ ಫೈನಲ್ ಗೆ ಹೋಗಿತ್ತು WTC ಫೈನಲ್ ನ ಸೋಲ್ತು. ಇನ್ನು ಇವರ ಓಡಿ ಟೀಮ್ ನ ನೋಡಿದರೆ ಇವರ ಕೋಚಿಂಗ್ ಪೀರಿಯಡ್ ಅಲ್ಲಿ ಸಖತ್ತಾಗಿ ಆಡಿದ್ರು. ಓಡಿಯನ್ನು ಕೂಡ ಓಡಿಯಲ್ಲಿ ಸೆಮಿಫೈನಲ್ ಗೆ ಹೋಗಿ ಸೆಮಿಫೈನಲ್ ಅಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು. ಇನ್ನು ನೆಕ್ಸ್ಟ್ ಅದೇ ರೀತಿ T20 ನ ನೋಡಿದರೆ T20 ವರ್ಲ್ಡ್ ಕಪ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ರೀತಿ ಪರ್ಫಾರ್ಮೆನ್ಸ್ ನ ಕೊಡಕ್ ಆಗ್ಲಿಲ್ಲ. ಬಟ್ ಆದ್ರೂ ಕೂಡ ಒಂದು ಒಳ್ಳೆ ಗನ್ ಟೀಮ್ ನ ಕಟ್ಟಿದ್ರು. ಟೆಸ್ಟ್ ಅಲ್ಲಿ ಮಾತ್ರ ಇವರು ಕಟ್ಟಿದಂತ ಟೀಮ್ ನ ಯಾರು ಕೂಡ ಮರೆಯಕ್ಕಾಗಲ್ಲ. ಡೂ ಆರ್ ಡೈ ತರ ಆಡ್ತಿದ್ರು ಎಲ್ಲಾ ಪ್ಲೇಯರ್ಸ್ ಕೂಡ. ಮಾಡು ಇಲ್ಲ ಮಡಿ ಪಂದ್ಯ ತರ ಆಡಿ ಟೆಸ್ಟ್ ಗೆಲ್ತಾನೆ ಇದ್ರು. ಓಮಲ್ ಅಂತೂ ಟೆಸ್ಟ್ ನ ಒಂಥರ ಅಧಿಪತ್ಯನ ಸಾಧಿಸಿದ್ರು. ಇಂತಹ ಒಬ್ಬ ಕೋಚ್ ಈಗ ಟೀಮ್ ಗೆ ಸೆಲೆಕ್ಟರ್ ಆಗಿ ಬರ್ತಾರೆ ಅಂದ್ರೆ ಕೇಳಕ್ಕೆ ಒಂದು ಗುಡ್ ನ್ಯೂಸ್. ನೀವೇನಂತೀರಾ ಇದ್ರ ಬಗ್ಗೆ ನನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.